ಅನಂತರ ಚಿನ್ನ ಕೂಡ ಇತ್ತು ನೋಡಿ, ಚಿನ್ನ ಕೂಡ ಗಾಡ್ರೇಜಲ್ಲಿತ್ತು ನೋಡಿ. ನಾನು ಬಿಡಲಿಕ್ಕೂ ನನಗೆ ಭಯ ಆಗ್ತದೆ, ಅಂದರೆ ಎಲ್ಲರೂ ಬರ್ತಾರೆ, ತುಂಬ ಎಲ್ಲರನ್ನು ಸುಧಾರಿಸ್ಕೊಂಡು ಹೋಗ್ತಾರೆ. ಫೋಟೋ ತೆಗಿತಾರೆ, ಫೋಟೋ ಶೂಟ್ ಎಲ್ಲ ಆಗ್ತಾಯಿತ್ತು, ಫೋಟೋ ಎಲ್ಲ ತೆಗೆದೆ. ಆಗ ತಮಾಷೆ ಮಾಡ್ತಾ ಇದ್ರು. ಇನ್ನು ಎಲ್ಲರಿಗೂ ನಮಸ್ತೆ, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಜಶ್ವಿ ಕ್ಲಿಪ್ಸ್ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್. ನಾವಿವತ್ತು ನಮ್ಮ ತಾಯಿ, ನನ್ನ ಮಗು ಮತ್ತು ಮಗಳು, ನಾನು ಹಸ್ಬೆಂಡ್ ಮನೆಗೆ ಬಂದಿದ್ದೇವೆ. ಅಂದರೆ ಡೆಲಿವರಿ ಆದ ನಂತರ ಫಸ್ಟ್ ಟೈಮ್ ಮಗುವನ್ನು ಕರ್ಕೊಂಡು ಬರೋದು, ಹಾಗೆ ತಾಯಿ ಕೂಡ ಬಂದಿದ್ದಾರೆ. ಹಾಗೆ ಇದು ಅತ್ತಿಗೆಯ ಮಗ ಮತ್ತು ನನ್ನ ಮಗಳು ಆಟ ಆಡ್ತಾ ಇದ್ದಾರೆ. ತುಂಬ ಖುಷಿಯಾಗಿದೆ ಅವಳಿಗೆ ಕೂಡ. ಅಂದರೆ ಅವರಿಗೆ ಯಾರಾದರೂ ಕಂಪೆನಿ ಸಿಗಬೇಕು ಆಟ ಆಡಲಿಕ್ಕೆ, ಆಗ ಅವ್ರದ್ದೇ ಒಂದು ಲೋಕದಲ್ಲಿರ್ತಾರೆ ಆಟ ಆಡಿಕೊಂಡು ಎಲ್ಲ. ಇದು ರೂಮಲ್ಲಿ ಮಗುವನ್ನು ಸಹ ಮಲಗಿಸಿದ್ದೇವೆ ಇಲ್ಲಿ ಕೆಳಗೆ, ಅಂದರೆ ತುಂಬ ಬಿಸಿಲಿತ್ತು, ಸ್ವಲ್ಪ ಕೋಲ್ಡ ತಂಪಾಗಲಿ ಅಂತ. ಹಾಗೆ ಇದು ಸಾರಿ ಎಲ್ಲ ಕಟ್ಟಿ ಕೊಟ್ಟಿದ್ರು ಮೇಲೆ ಮಲಗಲಿಕ್ಕೆ. ಅಂದರೆ ತುಂಬ ಅಳ್ತಾ ಇದ್ಲು, ಅಂದರೆ ಫಸ್ಟ್ ಟೈಮ್ ಬರೋದಲ್ಲ ನೋಡಿ. ಇದು ನಮ್ಮ ಮದುವೆದ್ದು ನನ್ನ ಹಸ್ಬೆಂಡಿದ್ದು ಪೇಟ, ಅದನ್ನು ನಾನು ಹಾಕಿ ಒಂದು ವಿಡಿಯೋ ತೆಗಿತಾ ಇದ್ದೇನೆ. ಹಾಗೆ ತುಂಬ ಚೆನ್ನಾಗಿತ್ತು, ತುಂಬ ಅದು ಪ್ಲಾಸ್ಟಿಕಲ್ಲೆಲ್ಲ ಕಟ್ಟಿ ತೆಗೆದಿಟ್ಟಿದ್ದೆ. ಹಾಗೇನಿತ್ತು, ಏನಾಗಿರಲಿಲ್ಲ, ತುಂಬ ಚೆನ್ನಾಗಿತ್ತು. ಆನಂತರ ನಾವು ಮದುವೆ ಆದ ಹೊಸದ್ರಲ್ಲಿ ಊಟಿಗೆ ಹೋಗಿದ್ವಿ. ಅಲ್ಲಿ ಒಂದು ಫೋಟೋಗ್ರಾಫರ್ ಇರ್ತಾರಲ್ಲ, ಅಲ್ಲಿ ಒಂದು ಫೋಟೋ ತೆಗೆಸಿದ್ವಿ ನೋಡಿ. ನಾನು ಮಗಳ ಹತ್ರ ಕೇಳ್ತಾ ಇದ್ದೆ ಯಾರಿದು ಅಂತ, ಅದಕ್ಕೆ ಅಮ್ಮ ಮತ್ತು ಅಪ್ಪ ಅಂತ ಹೇಳ್ತಾ ಇದ್ಲು. ಮತ್ತು ಅಮ್ಮನ ಹತ್ರ ಎಲ್ಲ ತೋರಿಸ್ಲಿಕ್ಕೆ ತಗೊಂಡು ಹೋಗ್ತಾ ಇದ್ಲು ನಮ್ಮನ್ನು. ಹಾಗೆ ಮಗುವನ್ನು ಅತ್ತೆ ಹಿಡ್ಕೊಂಡಿದ್ರು, ಅಂದರೆ ಕೇಳ್ತಾ ಇರಲಿಲ್ಲ, ತುಂಬ ಅಳುವುದು. ಅವಳಿಗೆ ಏನಾಗ್ತದೆ, ಫಸ್ಟ್ ಟೈಮ್ ಅಲ್ಲ ಬರೋದು, ಹಾಗೆ ತುಂಬ ಅಳ್ತಾ ಇದ್ಲು. ಯಾರಿಗೆ ಸಹ ಇಟ್ಕೊಳ್ಳಿಕ್ಕೆ ಬಿಡ್ತಾ ಇರಲಿಲ್ಲ, ನಾನೇ ಆಗಬೇಕಿತ್ತು. ಹಾಗೆ ವಿಡಿಯೋ ಎಲ್ಲ ತೆಗಿಲಿಕ್ಕೆ ಆಗಲಿಲ್ಲ ತುಂಬ. ಹಾಗೆ ಅದು ಮೊದಲು ಮನೆಯಲ್ಲೇ ಇದ್ದು ಬೇರೆ ಪ್ಲೇಸಿಗೆ ಬರುವಾಗ ಮಕ್ಕಳಿಗೆಲ್ಲ ತುಂಬ ಒಂಥರ ಇರಿಟೇಟ್ ಆಗ್ತದಲ್ಲ, ಹಾಗೆ ಆಗಿರಬೇಕು. ತುಂಬಾ ಅಳ್ತಿದ್ಲು. ಹಾಗೆ ಇವರಿಬ್ಬರು ಆಟ ಆಡೋದ್ರಲ್ಲೇ ಬ್ಯುಸಿ ಆಗಿದ್ದರು, ಮಗಳು ಮತ್ತು ಅತ್ತಿಗೆಯ ಮಗ. ಹಾಗೆ ಆಟ ಆಡ್ತಾ ಇದ್ದರು. ಅವಳಿಗೆ ಕೂಡ ಒಂದು ಖುಷಿ ಆಯಿತು, ಅಂದರೆ ಯಾರೂ ಇಲ್ಲಲ್ಲ ಆಟ ಆಡಲಿಕ್ಕೆ. ಹಾಗೆ ಮತ್ತು ಇವರು ಆಟ ಆಡ್ತಾ ಇದ್ದರು. ಮತ್ತು ನಾನು ಗಾಡ್ರೇಜ್ ಓಪನ್ ಮಾಡಿದೆ, ಅಂದರೆ ಇದು ನಾನು ಮದುವೆಗೆ ಹಾಕ್ಕೊಂಡಿದ್ದದ್ದು, ತುಂಬ ಚೆನ್ನಾಗಿತ್ತು, ಅದು ಕಟ್ಟಾಗಿದೆ. ಹಾಗೆ ಇದು ಲಿಪ್ಸ್ಟಿಕ್, ಅಂದರೆ ನನ್ನ ಹಸ್ಬೆಂಡ್ ಫಾರಿನಿಂದ ಬರುವಾಗ ತಗೊಂಡು ಬಂದದ್ದು ನನಗೆ. ಅಂದರೆ ಅದು ಜೆಲ್ಲಿ ಟೈಪ್, ಅದು ನನಗೆ ಹಾಕ್ಕೊಳ್ಳೋದಿಲ್ಲಲ್ಲ, ಕಡಿಮೆ ಅಲ್ಲ, ಅದು ಹಾಗೆ ಇಟ್ಟಿದ್ದೆ. ಅನಂತರ ಇದು ಬ್ಲೂ ಲೇಡಿ ಪರ್ಫ್ಯೂಮ್, ಅಂದರೆ ತುಂಬ ಚೆನ್ನಾಗಿತ್ತು, ಅದು ತುಂಬ ಸ್ಮೆಲ್ ಕೂಡ ತುಂಬ ಒಳ್ಳೆಯದು. ಅನಂತರ ಇದು ಒಂದು ಕಾಲದಲ್ಲಿ ಇದೇ ಟ್ರೆಂಡ್ ಆಗಿತ್ತಲ್ಲ, ಯಾರ ಹತ್ರ ಎಲ್ಲ ಈ ಥರದ್ದು ಬ್ಯಾಗ್ ಇದೆ. ನಾನು ಕೂಡ ಈ ಥರದ್ದೊಂದು ತಗೊಂಡಿದ್ದೆ ನೋಡಿ, ಈ ಥರ ಸ್ಲಿಂಗ್ ಅದು ಬ್ಯಾಗ್ ನೋಡಿ. ಅದರಲ್ಲಿ ಒಂದು 20 ರೂಪಾಯಿ ಇತ್ತು, ಮತ್ತು ಕಾಯಿನ್, ಮತ್ತು ಚೀಟಿಯೆಲ್ಲ ಇತ್ತು. ಹಾಗೆ ನೋಡ್ತಾ ಇದ್ದೆ ಏನೆಲ್ಲ ಇದೆ ಅಂತ. ಮೊದಲು ಅವತ್ತಿಟ್ಟದ್ದು ಮತ್ತು ನೋಡಲೇ ಇಲ್ಲ ಅದನ್ನು. ಹಾಗೆ ಮತ್ತು ಇದರ ಜಿಪ್ಪಲ್ಲಿ ಒಂದು 500 ರೂಪಾಯಿ ಸಿಕ್ಕಿತ್ತು. ಹುಡುಕಿದಾಗ 500 ರೂಪಾಯಿ ಸಿಕ್ಕಿತ್ತು, ಅದನ್ನು ಇಟ್ಕೊಂಡೆ, ಸಿಕ್ಕಿದ್ದೆ ಚಾನ್ಸ್ ಅಂತ. ಯಾವತ್ತು ಇಟ್ಟದ್ದ ಹಾಗೆ ಇತ್ತು. ಆನಂತರ ಅದನ್ನೆಲ್ಲ ವಿಡಿಯೋ ಮಾಡಿ, ನಿಮ್ಮ ಹತ್ರ ಕೂಡ ಈ ಬ್ಯಾಗ್ ಇದೆಯಾ, ತುಂಬ ಚೆನ್ನಾಗಿತ್ತಲ್ಲ, ಒಂದು ಕಾಲದಲ್ಲಿ ಇದೇ ಟ್ರೆಂಡ್ ಆಗಿತ್ತು. ಈಗ ಬೇರೆ ಬೇರೆ ಡಿಸೈನಲ್ಲಿ ತುಂಬ ಬಂದಿದೆ, ಅಂದರೆ ನನ್ನ ಹತ್ರ ಕೂಡ ಇತ್ತು ನೋಡಿ. ಆವಾಗ ಇದೇ ಚಂದ ಅಲ್ಲ, ಈ ಕಲರ್ ಇದೇ ಕಲರ್ ಇದ್ದದ ಅಂತ, ಬೇರೆ ಕಲರ್ ಕೂಡ ಕಡಿಮೆ ಇದ್ದದ್ದು. ಅಂದರೆ ಲೆದರಲ್ಲಿ ಈ ಥರ ಬ್ಯಾಗ್ ಇದೇ ಇದ್ದದ್ದು, ಅದು ಚೆನ್ನಾಗಿತ್ತು, ತುಂಬ ಸಲ ಇಟ್ಕೊಂಡು ಹೋಗಿದ್ದೆ. ಈಗ ಅಂದರೆ ಅದು ಗಾಡ್ರೇಜಲ್ಲೇ ಇತ್ತು. ಹಾಗೆ ನೋಡ್ತಾ ಇದ್ದೆ ನೋಡಿ, ಅದರಲ್ಲಿ 500 ರೂಪಾಯಿ ಸಿಕ್ಕಿತ್ತು, ತುಂಬ ಖುಷಿ ಆಯಿತು. ಹಾಗೆ ಬ್ಯಾಗ್ ನೋಡಿದ್ದಕ್ಕೂ. ಅನಂತರ ಚಿನ್ನ ಕೂಡ ಇತ್ತು ನೋಡಿ, ಚಿನ್ನ ಕೂಡ ಗಾಡ್ರೇಜಲ್ಲಿತ್ತು ನೋಡಿ, ತುಂಬ ಚೆನ್ನಾಗಿದೆ ಚಿನ್ನ. ಚಿನ್ನದ ಇದರಲ್ಲಿ ನಾನು ಸ್ಟಿಕ್ಕರ್ ಇಟ್ಟಿದ್ದೆ, ಹಾಗೆ ನೋಡಿ, ಕಲರ್ ಸ್ಟಿಕ್ಕರು, ಅದು ಕೂಡ ಇವಾಗಲೂ ಇದೆ, ಅದು ಅವತ್ತು ಕೂಡ ಇತ್ತು. ಅನಂತರ ನಾವು ಮನೆಯಿಂದ ಸೀದಾ ನಮ್ಮ ಅತ್ತಿಗೆಯ ಮನೆಗೆ ಹೋಗ್ತಾ ಇದ್ದೇವೆ ನೋಡಿ. ಮಗಳಿಗೆ ಭಯ ಆಗ್ತದೆ, ಅವಳನ್ನು ಬಿಡಲಿಕ್ಕೂ ನನಗೆ ಭಯ ಆಗ್ತದೆ, ಅಂದರೆ ಎಲ್ಲಿ ಬೀಳ್ತಾ ಇರ್ತಾಳೆ ಜಾಸ್ತಿ. ಹಾಗೆ ನೋಡಿ ಹೋಗ್ತಾ ಇದ್ದೇವೆ ನೋಡಿ. ಹೋಗಿ ಆಯಿತು, ಇವರ ಅಂಗಳದಲ್ಲಿ ಆಟ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು.
ಇವರ ಮನೆಗೆ ಬಂದದ್ದು. ಇದೇ ನನ್ನ ಹಸ್ಬೆಂಡ್ನ ಅಕ್ಕ. ಅಂದರೆ ಇವರು ಫಸ್ಟ್ ಅಕ್ಕ, ಇನ್ನೊಬ್ಬರಿದ್ದಾರೆ ಸೆಕೆಂಡ್ ಅಕ್ಕ. ಅವರು ಬರಲಿಲ್ಲ, ಅಂದರೆ ಸ್ಕೂಲಲ್ಲಿ ಅವರಿಗೆ ಬ್ಯುಸಿ ಇತ್ತು, ಏನು ಮಕ್ಕಳಿಗೆ ಎಕ್ಸಾಮ್ ಇತ್ತು, ಹಾಗೆ ಬರಲಿಲ್ಲ. ಅವರ ಮಗಳು ಬಂದಿದ್ದಾಳೆ, ಮತ್ತು ಈ ಅತ್ತಿಗೆಯ ಮನೆಯಲ್ಲಿರುವ ಅತ್ತಿಗೆಯ ಮಗಳು ಮತ್ತು ಹಳ್ಳಿಯ ಮಕ್ಕಳೆಲ್ಲ ಬಂದಿದ್ದಾರೆ. ಇದು ಅಣ್ಣ, ಅಂದರೆ ಅತ್ತಿಗೆಯ ಹಸ್ಬೆಂಡ್. ಹಾಗೆ ಅಮ್ಮ ಕೂಡ ಇದ್ದರು. ಅಂದರೆ ನನಗೆ ಫಾರಿನಿಗೆ ತಗೊಂಡು ಹೋಗಲಿಕ್ಕೆ ಅಣ್ಣ ಇದು ಮೆಣಸು ತಂದಿದ್ದರು, ಒಳ್ಳೆ ಬ್ಯಾಡ್ಗಿ ಮೆಣಸು. ಅದನ್ನು ಇಲ್ಲಿ ಎಲ್ಲ ತೊಟ್ಟು ತೆಗಿಲಿಕ್ಕೆ ನಾನು ಅವರ ಹತ್ರ ಕೊಟ್ಟಿದ್ದೆ. ನಿಮಗೆ 1 kgಗೆ 10 ರೂಪಾಯಿ ಅಂತೇಳಿ ತೆಗಿಸಿ ಅಂತ ಕೊಟ್ಟಿದ್ದೆ. ಸುಮ್ಮನೆ ತಮಾಷೆ ಎಲ್ಲ ಮಾಡ್ತಾಯಿದ್ವಿ, ಹಾಗೆಲ್ಲ ತೆಗೆದು ಕೊಟ್ಟರು ಪಾಪ. ಹಾಗೆ ಇದನ್ನು ತೊಳೆದೆಲ್ಲ ಅನಂತರ ಹುಡಿ ಮಾಡಿಸಲಿಕ್ಕೆ, ಅಂದರೆ ಅಷ್ಟು ತುಂಬ ತೊಗೊಂಡು ಬರಲಿಕ್ಕೆ ಆಗಲ್ಲ, ಹುಡಿ ಮಾಡಿಯೇ ತರಬೇಕು, ಉಪಾಯ ಇಲ್ಲ, ತುಂಬ ಲಗೇಜ್ ದೊಡ್ಡದಾಗ್ತದಲ್ಲ ಹಾಗೆ. ಅನಂತರ ಅತ್ತಿಗೆ ಕೂಡ ಇದ್ದರು, ಇನ್ನೊಬ್ಬರು ಅತ್ತಿಗೆ ಬರಲಿಲ್ಲ. ಹಾಗೆ ಮಗಳು ಬಂದದ್ದು ಮಗುವನ್ನು ನೋಡಲಿಕ್ಕೆ. ಮತ್ತು ನನ್ನ ದೊಡ್ಡಮ್ಮ ಅವರ ಮಗ ಮತ್ತು ಸೊಸೆ ಅವರೆಲ್ಲ ಬಂದಿದ್ದರು. ತುಂಬ ವೀಡಿಯೋನ ಮಾಡಲಿಕ್ಕೆ ಆಗಲಿಲ್ಲ, ಮಗಳು ಕೂಡ ಅಳ್ತಾ ಇದ್ಲು, ಹಾಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಜಾಸ್ತಿ ಸ್ವಲ್ಪ ಮಾಡಿದ್ದು. ಹಾಗೆ ಇವರ ಮನೆಯಲ್ಲಿ ಒಂದು ನಾಯಿ ಇತ್ತು, 2, ತುಂಬ ಕ್ಯೂಟ್ ಆಗಿತ್ತು ನೋಡಿ. ತುಂಬ ಈಗ ಅಷ್ಟು ಅದು ಕ್ಲಿಯರ್ ಇಲ್ಲ, ನೈಟ್ ಹೊತ್ತಲ್ಲಿ ತೆಗೆದದ್ದು. 2 ಇತ್ತು ಈ ಥರದ್ದು, ತುಂಬ ಚೆನ್ನಾಗಿತ್ತು. ಮತ್ತು ನೈಟಲ್ಲಿ ನಾವು ಶಾವಿಗೆ ಮಾಡಿದ್ವಿ, ಅಂದರೆ ಒತ್ತು ಶಾವಿಗೆ ಈ ಥರ. ಸ್ವಲ್ಪ ಅನ್ನ ಮಾಡಿದರು, ಅನಂತರ ನಾನೇ ಹಿಡಿದೆ. ಅದು ಅವರು ಬಾಳೆಯ ಇದರಲ್ಲಿ, ಇದು ಬಾಳೆಹಣ್ಣಿದ್ದು ಗಿಡ ಇರ್ತದಲ್ಲ, ಅದರಲ್ಲಿ ಹಿಡಿದು ಮಾಡೋದು. ತುಂಬ ಚೆನ್ನಾಗಾಗ್ತದೆ, ಅಂದರೆ ಈಸಿ ಕೂಡ. ಇದು ಒತ್ತುದೇ ಸ್ವಲ್ಪ ಕಷ್ಟ ಹಾಗೆ. ಮತ್ತು ಸುಕ್ಕ ಇತ್ತು, ಮತ್ತು ಕಬಾಬ್, ಸಾಂಬಾರು, ಶಾವಿಗೆ ಅದೆಲ್ಲ ಮಾಡಿದರು. ಮತ್ತು ಫಸ್ಟ್ ದಿನ ಫಿಶ್ ಇತ್ತು, ಫಿಶ್ ಫ್ರೈ, ಫಿಶ್ ಕರಿ ಅದೆಲ್ಲ ಇತ್ತು. ಹಾಗೆ ತುಂಬ ಮಾತಾಡಿಕೊಂಡು ತಮಾಷೆ ಮಾಡಿಕೊಂಡೆಲ್ಲ ತುಂಬ ಖುಷಿಯಾಯಿತು. ನನ್ನ ಹಸ್ಬೆಂಡ್ ಕೂಡ ಇರಬೇಕಿತ್ತು, ತುಂಬ ಜಾಲಿ ಆಗ್ತಿತ್ತು, ಹಾಗೆ ತುಂಬ ಗಮ್ಮತ್ತಾಗ್ತಿತ್ತು. ಅತ್ತಿಗೆಯ ಮನೆಗೆ ಬರೋದಂದರೆ ತುಂಬ ಖುಷಿ, ಯಾಕಂದರೆ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಅತ್ತಿಗೆಯ ಬಗ್ಗೆ ನಿಷ್ಕಲ್ಮಶ ಮನಸ್ಸು ಅಂತ ಹೇಳ್ತಾರಲ್ಲ, ಪ್ಯೂರ್ ಹಾರ್ಟ್, ಹಾಗೆ ತುಂಬ ಇಷ್ಟ. ಅಂದರೆ ಎಲ್ಲರನ್ನು ಕೂಡ, ಎಷ್ಟು ಜನ ಬಂದರೆ ಎಷ್ಟು ನೆಂಟರು ಬರ್ತಾರೆ, ತುಂಬ ಎಲ್ಲರನ್ನು ಸುಧಾರಿಸ್ಕೊಂಡು ಹೋಗ್ತಾರೆ. ಹಾಗೆ ಎಲ್ಲರೂ ಮನೆಗೆ ಬರೋದಂದರೆ ಅವರಿಗೆ ತುಂಬ ಇಷ್ಟ. ಅಂದರೆ ಅವರ ತಮ್ಮ, ನನ್ನ ಹಸ್ಬೆಂಡ್ ಹತ್ರ ಕೂಡ ತುಂಬ ಇಷ್ಟ, ಅವರಕ್ಕಿಂತ ಜಾಸ್ತಿ ನನ್ನ ಹತ್ರನೇ ಇಷ್ಟ. ಅವರೇ, ನನ್ನ ಹಸ್ಬೆಂಡ್ ಹೇಳ್ತಾರೆ, ನನಗಿಂತ ನಿನ್ನ ಹತ್ರನೇ ಅವಳಿಗೆ ಇಷ್ಟ ಅಂತ. ಹಾಗೆ ತುಂಬ ಇಷ್ಟಪಡ್ತಾರೆ. ನಮಗೆ ಕೂಡ ಅವರಂದರೆ ತುಂಬ ಇಷ್ಟ. ಅಂದರೆ ನಮ್ಮ ಮನೆಯವರಿಗೂ, ಮತ್ತು ನಮ್ಮ ಅಕ್ಕನ ಮಕ್ಕಳನ್ನೆಲ್ಲ ಕೇಳ್ತಾ ಇರ್ತಾರೆ, ಅಕ್ಕ ಭಾವ ನನ್ನೆಲ್ಲ ಕಾಲ್ ಮಾಡಿದ್ರಾ, ಹಾಗೆ ಹೇಗಿದ್ದಾರೆ ಎಲ್ಲ, ತುಂಬ ಇಷ್ಟ ಆಗ್ತದೆ. ಹಾಗೆ ಇಲ್ಲಿಗೆ ಬರೋದಂದರೂ ಕೂಡ ತುಂಬ ಇಷ್ಟ. ಅಂದರೆ ಎಲ್ಲರೂ ಬೇಕು ಅವರಿಗೆ, ಅಂದರೆ ಬೇರೆ ಬೇರೆ ಅಂತ ನೋಡೋದಿಲ್ಲ, ಎಲ್ಲರನ್ನು ಒಂದೇ ಥರ ನೋಡ್ತಾರೆ. ಅಂದರೆ ಅವರ ತಮ್ಮನನ್ನು ಕಂಡರೂ ತುಂಬ ಇಷ್ಟ. ಹೇಗಿದ್ದಾರೆ, ನಾನು ಊರಲ್ಲಿರುವಾಗ ಕಾಲ್ ಮಾಡಿದರೂ ಕೂಡ ಅವರನ್ನು ಕೇಳದೆ ಒಂದಿರುವುದಿಲ್ಲ, ಹೇಗಿದ್ದಾನೆ ಅಂತ. ಹಾಗೆ ತುಂಬ ಇಷ್ಟ. ಮತ್ತು ಇದು ಅತ್ತಿಗೆಯ ಮಗಳು, ಮತ್ತು ಅವರ ಮಗಳ ಹಸ್ಬೆಂಡ್ ಕೂಡ ಇದ್ದರು. ಹಾಗೆ ಮಕ್ಕಳು ಎಲ್ಲರೂ ಒಟ್ಟಿಗೆ ಸಿಗೋದಂತ ಅಂದರೆ ತುಂಬ ಖುಷಿ ಅಲ್ವಾ, ಎಲ್ಲರೂ ಒಟ್ಟಿಗಿದ್ದರೆ. ಹಾಗೆ ನಾನು ಇದು ಫೋಟೋಶೂಟ್ ಎಲ್ಲ ಆಗ್ತಾಯಿತ್ತು, ಫೋಟೋ ಎಲ್ಲ ತೆಗೆದೆ. ಆಗ ತಮಾಷೆ ಮಾಡ್ತಾಯಿದ್ರು, ಇನ್ನು ಮದುವೆಗೆ ನೀವೇ ಫೋಟೋ ತೆಗೀರಿ ಹಾಗೆ ಹೀಗೆ ಅಂತೆಲ್ಲ. ಸ್ವಲ್ಪ ಫೋಟೋಶೂಟ್ ಎಲ್ಲ ಆಯಿತು. ಹಾಗೆ ನಿಮಗೆ ಕೂಡ ಈ ಥರದ್ದು ಅತ್ತಿಗೆ ಇದ್ದಾರಾ ಹೇಳಿ. ಅನಂತರ ನೀವು ಕೂಡ ಹೀಗೆ ಇರ್ತೀರಾ, ಅತ್ತಿಗೆ ಮನೆಗೆ ಹೋದರೆ ತಮಾಷೆ ಮಾಡಿಕೊಂಡೆಲ್ಲ ಈ ಥರ ಮಾತಾಡ್ಕೊಂಡೆಲ್ಲ ಇರ್ತೀರಾ. ನಿಮಗೆ ಈ ವಿಡಿಯೋ ನೋಡಿದ್ರಲ್ಲ, ನಿಮಗೆ ಇಷ್ಟ ಆಗಿರ್ಬೋದು. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.